ಅವರು ಅಭಿವೃದ್ಧಿ ಪರ ಇದ್ರು, ಸಿದ್ದರಾಮಯ್ಯನವ್ರ ಪರವಾಗಿದ್ರು, ಅಹಿಂದ ವರ್ಗದ ಪರವಾಗಿದ್ರು. ಅದಕ್ಕೆ ಉಮೇಶ್ ಮೇಟಿ ಅವರು ಗೆಲ್ಲಬೇಕು. ನಮ್ಮ ಹಾಲ್ಮತ ಸಮಾಜದ ನಮ್ಮ ಹಾಲ್ಮತ ಸಮಾಜದ ನಾವು ಗೆಲ್ಲಿಸ್ಬೇಕು ಅನ್ನೋದು ಮ್ಯಾಲೆ ನಮ್ಮ ಅವನೇ ನಮ್ಮ ರಿಸಲ್ಟ್ ನಮ್ದು ಐತೆ ಮ್ಯಾಲ ಅವನೇ ನಮ್ಗ ಪೈಲಾಲಿಂದ ಇಂದಿರಾ ಗಾಂಧಿ ಇದ್ದೇರ್ಲಿಂದ ನಾವ್ ಮನೆಗೆ ಬಂದಾರ ಸರ್ ಅವ್ರಲಿಂದ. ಅದಕ್ಕೆ ಸರ್ ಕಾಂಗ್ರೆಸ್ ನಿಮ್ಮ ಓಟ್ ಯಾರಿಗೆ? ನಮ್ಮ ಓಟ್ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಯಾಕಂದ್ರೆ 2,000 ರೂಪಾಯಿ ಹಾಕ್ತಾರೆ, ಮತ್ತ ತಿಂಗಳ ರೇಷನ್ಗೆ ಹೋಗಿ ಬರ್ತಾವ, ಬಡವ್ರು ಭಾಳ ಸಹಾಯ ಆಗತ್ತೆ. ಏನ ಅವ್ರ ಅಪ್ಪನ ಸ್ಥಾನ ತಗೋತಾರಂತ ನಮಗ್ ಅನಿಸ್ತೈತೆ ಸರ್. ಮಾಡ್ತಾರ ಸರ್. ಬಿಜೆಪಿ ಬರಂಗಿಲ್ಲ? ಬರಲ್ಲ ಸರ್ ಬಿಜೆಪಿ. ಸರ್, ಕಾಂಗ್ರೆಸ್ ಪಕ್ಷ ಯಾಕೆ ಗೆಲ್ಬೇಕಂತಂದ್ರೆ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಕೊಡುಗೆಗಳನ್ನು ನೀಡಿದೆ. ಪಂಚ ಗ್ಯಾರಂಟಿ ಇರ್ಬೋದು, ಈ ಬಡವರಿಗೆ ಆಗಿರ್ಬೋದು, ಹಿಂದುಳಿದವರಿಗೆ, ದಲಿತರಿಗೆ ಸಾಕಷ್ಟು ಯೋಜನೆ ಕೊಟ್ಟಿದೆ. ಸೊ ಹಿಂಗಾಗಿ ಕಾಂಗ್ರೆಸ್ ಗೆಲ್ಬೇಕಂತ ನಮ್ಮೆಲ್ಲ ಆಶೆ ಇದೆ. ಹೇಳ್ರಿ, ಬಾಗಲಕೋಟೆ ಬೈ ಎಲೆಕ್ಷನ್ ನಿಮ್ಮ ಓಟ್ ಯಾರಿಗೆ? ನಮ್ಮ ಓಟ್ನ ಹುಲ್ಲಪ್ಪ ಮೇಟಿ ಮಗ್ಗ HY ಮೇಟಿ ಅವ್ರ ಉಮೇಶ್ ಮೇಟಿ ಅವ್ರಿಗೆ. ಯಾಕೆ ಅವ್ರಿಗೆ ಓಟ್ ಹಾಕ್ಬೇಕನ್ಸದೆ? ನಮ್ಮ ಹಾಲ್ಮತ ಸಮಾಜದ ನಮ್ಮ ಹಾಲ್ಮತ ಸಮಾಜದ ನಾವು ಗೆಲ್ಲಿಸ್ಬೇಕು ಅನ್ನೋದೊಂದು ಮ್ಯಾಲೆ ನಮ್ಮ ಅವನೇ ನಮ್ಮ ರಿಸಲ್ಟ್ ನಮ್ದು ಐತೆ ಅಲ್ಲಿ ಮ್ಯಾಲ ಅವನೇ ಈ ಸರಿ ಗೆಲ್ಲಿಸ್ತೀರಿ? ಏನೇನೆಲ್ಲ ಅಭಿವೃದ್ಧಿ ಮಾಡ್ಯಾರ ಮೇಟಿ ಸಾಹೇಬ್ರು ಇಲ್ಲಿ? ಅಲ್ಲಿ ಮಾಡ್ಯಾರ ಅವ್ರು. ಏನು ಮೆಡಿಕಲ್ ಕಾಲೇಜ್ ತಂದಾರ, ತಗೊಂಬಂದಾರ. ಇವ್ರು ಅಡ್ಡ ನಿಂತಾರ, ಇವ್ರು ಬ್ಯಾಡ ಅಂತ ಹೇಳಿ. ಹಂಗ ಕಾಂಗ್ರೆಸ್ ಗೆಲ್ತಾರೆ ಬೈ ಎಲೆಕ್ಷನ್ ಪಕ್ಕ ಸರ್. ನಮ್ಮ ಹಾಕ್ತಾರ ಯಾರು ಗೆಲ್ತಾರೆ ಈ ಸಲ ಬಾಗಲಕೋಟೆ ಬೈ ಎಲೆಕ್ಷನ್? ಕಾಂಗ್ರೆಸ್ ಗೆಲ್ತಾರೆ. ನೀವೆಲ್ಲ ಕಾಂಗ್ರೆಸ್ಗೆ ಸಪೋರ್ಟ್. ಯಾಕೆ ಸರ್ ಕಾಂಗ್ರೆಸ್ ಯಾಕೆ ಗೆಲ್ಬೇಕು ಅನ್ಸುತ್ತೆ? ಕರೆಂಟ್ ಬಿಲ್ ಫ್ರೀ ಮಾಡ್ಸ್ಯಾರ, ಬಸ್ ಫ್ರೀ ಇದೆ, ಆಮೇಲೆ 2,000 ರೂಪಾಯಿ ಹಾಕ್ತಾರ. ಮತ್ತೆ ಹಂಗಾದ್ರೆ ಸಂಘ ಗೆಲ್ಬೇಕು. ಉಮೇಶ್ ಮೇಟಿ ಅವ್ರ ಬಗ್ಗೆ ಏನ್ ಹೇಳ್ತಾರೆ? ಇಲ್ಲ, ಅವ್ರು ಚೆನ್ನಾಗಿದ್ದಾರೆ, ಅವರು ಕೆಲಸ ವರ್ಕರ್ ಇದಾರೆ. ಅವರು ಅವ್ರ ಅಪರ ಮಾಡ್ತಾರೆ, ಅವರು ಮಾಡ್ತಾರೆ. ಸರಿ, 9ನೇ ತಾರೀಕಿಗೆ ಯಾರು ಗೆಲ್ತಾರೆ ಈ ಸಲ? ನಿಮ್ಮ ಓಟ್ ಯಾರಿಗೆ? ನಮ್ಮ ಓಟ್ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ಗೆ? ಕಾಂಗ್ರೆಸ್ ಯಾಕಂದ್ರೆ 2,000 ರೂಪಾಯಿ ಹಾಕ್ತಾರೆ, ಮತ್ತು ತಿಂಗಳ ರೇಷನ್ಗೆ ಹೋಗಿ ಬರ್ತಾವ, ಬಡವ್ರಿಗೆ ಭಾಳ ಸಹಾಯ ಆಗತ್ತೆ. ಏನೆಲ್ಲ ಸಹಾಯ ಆಗೈತಿ ನಿಮ್ ಕಾಂಗ್ರೆಸ್ ಕಡೆಯಿಂದ? ಭಾಳ ಸಹಾಯ ಆಗತ್ತೆ ರೀ. ರೇಷನ್ಗೆ ಹಾಕಿ ಬರ್ತೈತಿ, 2,000 ರೂಪಾಯಿ ಬರ್ತಾವ, ಎಲ್ಲ ಸಹಾಯ ಆಗತ್ತೆ. ಹಂಗಾಗಿ ಕಾಂಗ್ರೆಸ್ಗೆ ಈ ಸಲ ಗೆಲ್ತದ ಕಾಂಗ್ರೆಸ್ ಬೈ ಎಲೆಕ್ಷನ್ ಆಗ? ಏನು ನೋಡ್ಬೇಕು ಮ್ಯಾಗ ನೀವು ಹತ್ರ ಕಾಂಗ್ರೆಸ್ಗೆ ಓಟ್ ಹಾಕ? ಕಾಂಗ್ರೆಸ್ಸಿಗೆ. ಓಕೆ, ಯಾರು ಗೆಲ್ಬೋದು ಈ ಸಲ? ಮೇಟಿ ಅವ್ರು ಗೆಲ್ತಾರೆ. ನಿಮ್ ಕೋಟೆ ಬೈ ಎಲೆಕ್ಷನ್ ಬರಕತ್ತೈತಿ, ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾರು ಗೆಲ್ಬೋದು ಈ ಸಲ? ಕಾಂಗ್ರೆಸ್ ಸರ್. ಕಾಂಗ್ರೆಸ್ ರೀ. ಯಾಕೆ ಕಾಂಗ್ರೆಸ್ ಗೆಲ್ಬೇಕ್ರಿ? ಇಲ್ರಿ ಸರ್, ನಮ್ಗ ಪೈಲಾಲಿಂದ ಇಂದಿರಾ ಗಾಂಧಿ ಇದ್ದೇರ್ಲಿಂದ ನಾವ್ ಮನೆಗೆ ಬಂದಾರ ಸರ್ ಅವ್ರಲಿಂದ. ಅದಕ್ಕೆ ಸರ್ ಕಾಂಗ್ರೆಸ್ ನಾವು ಸರ್. ಓಕೆ, HY ಮೇಟಿ ಸಾಹೇಬ್ರು ಇವತ್ತಿಲ್ಲ, ಅವ್ರ ಮಗ ನಿಂತಾರ ಎಲೆಕ್ಷನ್ಗ. ಹೌದು ಸರ್. ಅವ್ರ ಹೆಂಗೆ ಕ್ಯಾಂಡಿಡೇಟ್ ಅವರು ಚಲೋ ಇದಾರ ಸರ್. ಏನ ಅವ್ರ ಅಪ್ಪನ ಸ್ಥಾನ ತಗೋತಾರಂತ ನಮಗ್ ಅನಿಸ್ತೈತೆ ಸರ್. ಮಾಡ್ತಾರ ಸರ್. ಬಿಜೆಪಿ ಬರಂಗಿಲ್ಲ? ಬರಲ್ಲ ಸರ್ ಬಿಜೆಪಿ. ಬರಲ್ಲ ಸರ್, ಕಾಂಗ್ರೆಸ್ ಬರ್ತೇವೆ ಸರ್. 100ಕ್ಕೆ 100 ಸರ್. ಥ್ಯಾಂಕ್ ಯು ಸರ್. ಸರ್, ಯಾರು ಗೆಲ್ತಾರೆ ಅಂದ್ರೆ 100ಕ್ಕೆ 100 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಉಮೇಶ್ ಮೇಟಿ ಅವರು ಗೆಲ್ಲೋದ್ರಲ್ಲಿ ಏನು ಸಂದೇಹ ಇಲ್ಲ. ಅವ್ರು ಗೆಲ್ತಾರ ಅನ್ನೋದು ನಮ್ಗೆ 100ಕ್ಕೆ 100 ಭರವಸೆ ಇದೆ. ನಾವೆಲ್ಲ ಅವ್ರ ಪರ ಓಡಾಡ್ತಿದ್ದೇವೆ, ಕೆಲಸ ಮಾಡ್ತಿದ್ದೇವೆ. ಅವ್ರು ಗೆಲ್ತಾರ ಅನ್ನೋದು ನಮಗೆ ಭರವಸೆ 100ಕ್ಕೆ 100 ಇದೆ. ಸರ್, ಕಾಂಗ್ರೆಸ್ ಪಕ್ಷ ಯಾಕೆ ಗೆಲ್ಬೇಕಂತಂದ್ರೆ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಕೊಡುಗೆಗಳನ್ನು ನೀಡಿದೆ. ಪಂಚ ಗ್ಯಾರಂಟಿ ಇರ್ಬೋದು, ಈ ಬಡವರಿಗೆ ಆಗಿರ್ಬೋದು, ಹಿಂದುಳಿದವರಿಗೆ, ದಲಿತರಿಗೆ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದೆ. ಸೊ ಹಿಂಗಾಗಿ ಕಾಂಗ್ರೆಸ್ ಗೆಲ್ಬೇಕಂತ ನಮ್ಮೆಲ್ಲ ಆಶೆ ಇದೆ. ಇನ್ನು ಮೇಟಿ ಸಾಹೇಬ್ರು ಮಗ ನಿಂತ್ಕೊಂಡಿದ್ದಾರೆ, ಅವ್ರಿಗೆ ಟಿಕೆಟ್ ಸಿಕ್ಕಿದೆ ಬೈ ಎಲೆಕ್ಷನ್ ಅಲ್ಲಿ. ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಸರ್, ವಿಶೇಷವಾಗಿ ಮೇಟಿ ಸಾಹೇಬ್ರ ಮಗ ಯಾಕೆ ಗೆಲ್ಬೇಕಂದ್ರೆ 2 ಅವಧಿಗೆ ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದ್ದಾರೆ. ಶಾಸಕರಾಗಿ, ಮಂತ್ರಿಯಾಗಿ ಮೇಟಿ ಸಾಹೇಬರು ಸಾಕಷ್ಟು ಅಭಿವೃದ್ಧಿಗಳನ್ನು ಕೆಲಸ ಮಾಡಿದ್ದಾರೆ. ಅದೇ ರೀತಿ ಅಕಾಲಿಕ ಒಂದು ಮರಣದಿಂದ ಈಗ ಅವ್ರ ಮಗ ಉಮೇಶ್ ಮೇಟಿ ಅವರಿಗೆ ಈಗ ಕಾಂಗ್ರೆಸ್ ಪಕ್ಷ ಮನಿ ಮಾಡಿದೆ. ಸೊ ಹಿಂಗಾಗಿ ಅಭಿವೃದ್ಧಿ ಕೆಲಸ ಮತ್ತು ಸಾಕಷ್ಟು ಕಾರ್ಯಕರ್ತರು ಕಾಂಗ್ರೆಸ್ನಲ್ಲಿ ಇರೋದ್ರಿಂದ ಗೆಲ್ತಾರೆ ಅನ್ನೋದು ನಮಗೆಲ್ಲ ಭರವಸೆ ಇದೆ. ಜನರ ಒಲವು ಹೆಂಗಿದೆ ಸರ್ ನಿಮ್ಮ ಪ್ರಕಾರ? ಜನರ ಒಲವು ಈಗ ಸದ್ಯಕ್ಕೆ ಕಾಂಗ್ರೆಸ್ ಪರವಾಗೇ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಸುಮಾರು 25ರಿಂದ 30,000 ಲೀಡ್ದೊಳಗೆ ಗೆಲ್ತಾರ. ಇದು ನಮ್ಮ ಎಲ್ಲ ಅಭಿಪ್ರಾಯ, ಎಲ್ಲ ನಮ್ಮ ಬಾಗಲಕೋಟೆ ಜನತೆಯ ಅಭಿಪ್ರಾಯ. ನಿಮ್ ಕ್ಯಾಂಡಿಡೇಟ್ ಬಗ್ಗೆ ಏನ್ ಹೇಳ್ತೀರಿ? ಕ್ಯಾಂಡಿಡೇಟ್ ಯುವಕ ಅದಾನ, ಬಿಸಿ ರಕ್ತ ಇದೆ, ಒಳ್ಳೆ ವರ್ಕರ್ ಅದಾನ, ಎಲ್ಲ ಸಮಾಜದ ಮಂದಿನ ಹಚ್ಕೊಂಡು ಹೋಗ್ತಾನೆ. ಎಲ್ಲರೂ ಕೂಡ ಒಕ್ಕಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಅಪ್ಪರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಕಾಳಿದಾಸ್ ಸಂಘಕ್ಕೆ 22 ಎಕರೆ ಜಮೀನು ಕೊಡಿಸಿದ್ದಾರೆ ಅವ್ರು MP ಇದ್ದಾಗ. ಆಮೇಲೆ ನಮ್ಮ ಕ್ಷೇತ್ರಕ್ಕೂ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವರು ಅಭಿವೃದ್ಧಿ ಪರ ಇದ್ರು, ಸಿದ್ದರಾಮಯ್ಯನವ್ರ ಪರವಾಗಿದ್ರು, ಅಹಿಂದ ವರ್ಗದ ಪರವಾಗಿದ್ರು. ಅದಕ್ಕೆ ಉಮೇಶ್ ಮೇಟಿ ಅವರು ಗೆಲ್ಲಬೇಕು.
ಸರ್ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಕಾಂಗ್ರೆಸ್ ಗೆಲ್ಬೇಕ್ರಿ. ಕಾಂಗ್ರೆಸ್ ಗೆಲ್ಬೇಕು. ಯಾಕೆ ಕಾಂಗ್ರೆಸ್ ಗೆಲ್ಬೇಕು ಅನ್ಸುತ್ತೆ ನಿಮಗೆ? ಈಗ ನೋಡ್ತಿರಲ್ಲ, ಜನರ ಪರವಾಗಿ ಆಡಳಿತ, ಆಮೇಲೆ ಈ ಹಿಂದುಳಿದವರ ಅಲ್ಪಸಂಖ್ಯಾತರ ಧ್ವನಿಯಾಗಿ ಕಾಂಗ್ರೆಸ್ ಕೆಲಸ ಮಾಡುತ್ತೆ. ಆಮೇಲೆ ಈ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಾರ್ಯಗಳು ಅಧೂರಿ ಆಗಿದಾವೆ, ಅರ್ಧಕ್ಕೆ ನಿಂತಾವೆ. ಈಗ ಮೆಡಿಕಲ್ ಕಾಲೇಜ್ ಅನ್ಬೋದು, ಆಮೇಲೆ ಈಗ ಅಪರ ಕೃಷ್ಣ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂಥ ಕೆಲಸಗಳದಾವು. ಇವನ್ನೆಲ್ಲನೂ ಮುಂದುವರಿಸ್ಬೇಕಾದ್ರೆ ಒಬ್ಬವ ಕಾಂಗ್ರೆಸ್ ಅಭ್ಯರ್ಥಿ ನಮಗೆ ಬೇಕು. ಈಗ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿ ಬೇಕು. ಈಗ BJP ಅಭ್ಯರ್ಥಿನ ಗೆಲ್ಸಿದ್ರಂತಂದ್ರೆ ಅವರು MLA ಆಗಿ ಇರ್ತಾರ ಹೊರತು ಸರ್ಕಾರದಲ್ಲಿ ಅವ್ರ ಮಾತು ನಡೆಯುವುದು ಅಷ್ಟು ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರ ಸರ್ಕಾರ ಇಲ್ಲ ಅಂತ. ಈಗ ಆ ಸರ್ಕಾರ ಇದೆ, ಆ ಸರ್ಕಾರದ ಪರವಾಗಿ ನಾವು ವೋಟ್ ಹಾಕಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಸಿದ್ರೆ ಈಗ ಬಾಗಲಕೋಟೆ ಮತಕ್ಷೇತ್ರ ಮತ್ತು ಬಾಗಲಕೋಟೆ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆದು ಜನರಿಗೆ ಅನುಕೂಲ ಆಗುತ್ತೆ ಅಂತ ನಾ ತಿಳ್ಕೊಂಡೆ. ಅಂದ್ರೆ ಈಗ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಎಲ್ಲಾ ಸಮುದಾಯದವರು ಕಾಂಗ್ರೆಸ್ ಒಟ್ಟಿಗೆ ಇದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಖಂಡಿತವಾಗಿ ಎಲ್ಲ ಸಮುದಾಯಗಳ ಮುಖಂಡರು ಯಾವುದೇ ಜಾತಿಯನ್ನು ಇರಲಾರ್ದೇ ಏನಪ್ಪ ಅಂತಂದ್ರೆ ಎಲ್ಲರೂ ತಮ್ಮ ಅಭಯ ಹಸ್ತದಿಂದ ಅವರಿಗೆ ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ. ಮೇಲಾಗಿ ಏನಪ್ಪ ಅಂತಂದ್ರೆ ಈ ಕ್ಯಾಂಡಿಡೇಟ್ ಇದ್ದಂಥವ್ರು ಎಲ್ಲ ಜನರೊಂದಿಗೆ ಏನಪ್ಪ ಅಂತಂದ್ರೆ ಅವರು ಹೊಂದಾಣಿಕೆ ಮಾಡಿಕೊಂಡು, ಜೊತೆಗೆ ಏನಪ್ಪ ಅಂತಂದ್ರೆ ಅವರು ಅಜಾತ ಶತ್ರುವಾಗಿ ಅವರ ತಂದೆಯವರು ಹಾಗೆ ಇದ್ರು, ಇವರು ಅಜಾತ ಶತ್ರುಗಳಾಗೇ ಇರ್ತಾರೆ. ಅಂದಕ್ಕೆ ಏನಪ್ಪ ಇಂಥ ಒಬ್ಬ ನಾಯಕನ ಆರಿಸೋದ್ರಿಂದ ನಮ್ಮ ಬಾಗಲಕೋಟೆಗೆ ಒಳ್ಳೇದಾಗತ್ತೆ ಅಂತ ನನ್ನ ಅಭಿಪ್ರಾಯ ಸರ್.